ಓಂ ಶ್ರೀ ಸಾಯಿರಾಮ್. ವಿದ್ಯಾವಾಹಿನಿ ಪ್ರಬಂಧ 15. ನೀವು ಲಕ್ಷೋಪಲಕ್ಷ ಅಧ್ಯಯನ ಕ್ಷೇತ್ರಗಳಲ್ಲಿ ಪರಿಣತಿ ಗಳಿಸಿರಬಹುದು. ಆದರೆ ಅನಾಸಕ್ತಿಯನ್ನು ಬೆಳೆಸಿಕೊಳ್ಳದೆ ಹೋದರೆ ಈ ಪರಿಣತಿಯಿಂದ ಏನೇನೂ ಪರಿಣಾಮವಾಗದು. ಇತರರೊಂದಿಗೆ ಹಂಚಿಕೊಳ್ಳುವುದು, ಇತರರಿಗೆ ಸೇವೆ ಸಲ್ಲಿಸುವುದು ವಿದ್ಯೆಯ ಮುಖ್ಯ ಸೂತ್ರ, ಅದರ ನಿಜವಾದ ಅಭಿವ್ಯಕ್ತಿ. ಸೇವಾ ಭಾವನೆಯನ್ನು ಬೆಳೆಸಿಕೊಂಡಾಗ ವಿದ್ಯಾಭ್ಯಾಸವು ಉದಾತ್ತವಾಗುತ್ತದೆ. ಹಾಗೆ ಸಲ್ಲಿಸುವ ಸೇವೆಯಲ್ಲಿ ಕಣಮಾತ್ರವೂ ಸ್ವಾರ್ಥ ಭಾವನೆ ಇರಬಾರದು. ಅಷ್ಟೇ ಅಲ್ಲ, ಯಾವುದೊಂದು ಪ್ರತಿಫಲದ ಬಯಕೆಯು ಸೇವಾ ಭಾವನೆಯನ್ನು ಮಲಿನಗೊಳಿಸಬಾರದು. ಒಂದು ಪವಿತ್ರವಾದ ಯಜ್ಞವನ್ನು ಮಾಡುತ್ತಿರುವ ರೀತಿಯಲ್ಲಿ ಸೇವೆ ಮಾಡಬೇಕು. ಮರಗಳು ಹೇಗೆ ತಾವು ಬಿಟ್ಟ ಹಣ್ಣನ್ನು ತಾವೇ ತಿನ್ನದೆ ಅನಾಸಕ್ತಿಯಿಂದ ಇತರರು ತಿನ್ನಲು ಕೊಡುವುವೋ, ಹೇಗೆ ನದಿಗಳು ತಾವು ಒಯ್ಯುವ ನೀರನ್ನು ತಾವೇ ಕುಡಿಯದೆ ಬೇಗೆಯಿಂದ ಬಳಲುವ ಇತರರಿಗೆ ಕುಡಿಯಲು ಕೊಟ್ಟು ಅವರ ದಣಿವಾರಿಸುವವೋ, ಹಸುಗಳು ಮುಖ್ಯವಾಗಿ ತಮ್ಮ ಕರುಗಳಿಗೆಂದು ಹಾಲನ್ನು ಉತ್ಪಾದಿಸಿದರೂ ತ್ಯಾಗಮೂಲವಾದ ಉದಾರ ಭಾವನೆಯಿಂದ ಹೇಗೆ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳುವವೋ, ಹಾಗೆಯೇ ವಿದ್ಯೆಯನ್ನು ಗಳಿಸಿರುವವರು ಸೇವಾ ಮನೋಭಾವದಿಂದ ಸ್ವಾರ್ಥದ ಲವಲೇಶವೂ ಇಲ್ಲದೆ ಇತರರಿಗೆ ಅರ್ಪಿಸಬೇಕು. ಆಗಲೇ ಅವರು ಸಜ್ಜನ ಎನಿಸಿಕೊಳ್ಳುವರು. ನಿಜವಾದ ವಿದ್ವಾಂಸನು ತನ್ನ ಆಲೋಚನೆಯಲ್ಲಿ ಎಂದಿಗೂ ಅಹಂಕಾರವನ್ನು ತೋರಿಸಬಾರದು. ಆದರೆ ದುರದೃಷ್ಟದ ಸಂಗತಿಯೆಂದರೆ ಇಂದು ವಿದ್ವಾಂಸರೆನಿಸಿಕೊಳ್ಳುವ ವರ್ಗದಲ್ಲಿ ಅಹಂಕಾರ ತುಂಬಿ ತುಳುಕುತ್ತಿದೆ. ಪರಿಣಾಮವಾಗಿ ಅವರು ದೋಷಯುಕ್ತ ಆದರ್ಶಗಳನ್ನು ಅನುಸರಿಸುತ್ತಾರೆ, ತಪ್ಪುದಾರಿ ಹಿಡಿಯುತ್ತಾರೆ. ಶಿಕ್ಷಣದ ಲಾಭಗಳನ್ನು ಅವರು ತಮಗೆ ಮತ್ತು ತಮ್ಮ ಬಂಧು ಬಾಂಧವರಿಗೆ ಮಾಡಿಕೊಳ್ಳುತ್ತಾರೆ. ಇದರ ಫಲವಾಗಿ ಅವರು ಸಜ್ಜನರೆಂಬ ನೆಲೆಯನ್ನೂ ಅದು ತರುವ ಗೌರವವನ್ನೂ ಕಳೆದುಕೊಳ್ಳುತ್ತಾರೆ. ವ್ಯಕ್ತಿಯು ಸಂಪಾದಿಸಿದ ಜ್ಞಾನವನ್ನೂ ಕೌಶಲವನ್ನೂ ಅಂತರ್ದೃಷ್ಟಿಯನ್ನೂ ಇತರರಿಗೆ ಉದಾರವಾಗಿ ಹಂಚಬೇಕು. ಹಾಗೆ ಮಾಡದೆ ಹೋದರೆ ಮಾನವನ ಪ್ರಗತಿಗೇ ಅಪಾಯ. ಮಾನವ ಜನಾಂಗದ ಹಿತವನ್ನು ಬೆಳೆಸುವ ದೃಷ್ಟಿಯಿಂದ ಪರೋಪಕಾರದ ಪವಿತ್ರ ಮನೋಧರ್ಮವನ್ನೂ ಹಂಚಿಕೊಳ್ಳುವ ಪ್ರವೃತ್ತಿಯನ್ನೂ ಬೆಳೆಸಬೇಕು. ಮಾನವ ಸೇವೆಯೇ ಮಾಧವ ಸೇವೆ ಎಂಬ ಉಕ್ತಿಯ ಗಿಳಿಪಾಠವನ್ನು ಯಾರು ಬೇಕಾದರೂ ಹೇಳುತ್ತಲೇ ಇರಬಹುದು. ಈ ಉಕ್ತಿಯನ್ನು ಸಾರುವವರಿಗೆ ತಾವು ಸೇವೆ ಸಲ್ಲಿಸಬೇಕಾದ ಮಾನವರು ಯಾರು ಎಂಬುದೇ ತಿಳಿದಿರುವುದಿಲ್ಲ. ಅದನ್ನು ವಿಚಾರ ಮಾಡುವ ಗೊಡವೆಗೇ ಅವರು ಹೋಗುವುದಿಲ್ಲ. ಅವರಿಗೆ ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳುವಷ್ಟರಲ್ಲಿ ಆಸಕ್ತಿ. ಈ ಉದ್ದೇಶದಿಂದಲೇ ಅವರು ತಮ್ಮ ಕಡೆಯವರನ್ನು ಮೇಲೆತ್ತುವಷ್ಟಕ್ಕೆ ತಮ್ಮ ಮಾನಸಿಕ ದಿಗಂತವನ್ನು ಸೀಮಿತಗೊಳಿಸಿಕೊಳ್ಳುತ್ತಾರೆ. ಹಾಗೂ ತಾವು ಪಡೆದ ಅತ್ಯಮೂಲ್ಯವಾದ ಶಿಕ್ಷಣವನ್ನು ಅವರು ಪೋಲು ಮಾಡುತ್ತಾರೆ. ಭಗವಂತನು ಎಲ್ಲ ಜೀವಿಗಳಲ್ಲೂ ಪ್ರಕಟವಾಗಿದ್ದಾನೆ ಎಂಬ ವಿಚಾರವನ್ನು ಮಾನವನು ಮರೆತು ಬಿಡುತ್ತಾನೆ. ಯಾವುದೇ ಜೀವಿಗೆ ಸಲ್ಲಿಸಿದ ಸೇವೆಯು ಭಗವಂತನ ಸೇವೆಯಾಗುತ್ತದೆ. ಸುಶಿಕ್ಷಿತರ ಮುಖ್ಯವಾದ ಲಕ್ಷ್ಯ ಇದಾಗಬೇಕು. ನರನೇ ನಾರಾಯಣ, ಮಾನವನೇ ದೇವ. ಮಾನವನ ಪ್ರತಿಯೊಂದು ಕಾರ್ಯ ಚಟುವಟಿಕೆಯನ್ನು ಭಗವಂತನ ಸೇವಾ ಕಾರ್ಯದ ಮಟ್ಟಕ್ಕೆ ಮೇಲೇರಿಸಬೇಕು. ಆದರೆ ಇಂದು ವಿದ್ಯಾರ್ಥಿಗಳು ನಾರಾಯಣ ಎಂದರೇನು, ನರ ಎಂದರೇನು ಎಂಬುದನ್ನು ಖಚಿತವಾಗಿ ತಿಳಿದುಕೊಂಡಿಲ್ಲ. ನರ ನಾರಾಯಣ ತತ್ವವನ್ನು ಸರಿಯಾಗಿ ಗುರುತಿಸಲಾಗದೆ ಹೋದವನು ತಾನು ವಿದ್ಯಾವಂತನೆಂದು ಹೇಳಿಕೊಳ್ಳುವುದು ಹೇಗೆ? ಉಪನಿಷತ್ತುಗಳು ತ್ವಂ ಮತ್ತು ತತ್ ಅಂದರೆ ನೀನು ಮತ್ತು ಅದು ಎಂದು ಸೂಚಿಸುವ ಅಂಶಗಳೇ ಅವು. ಈ ಎರಡು ಅಂಶಗಳನ್ನು ಯಾರು ತಿಳಿದುಕೊಂಡಿಲ್ಲವೋ ಅವನು ತನ್ನನ್ನು ತಾನೇ ತಿಳಿದುಕೊಂಡಿರುವುದಿಲ್ಲ. ತನ್ನನ್ನು ತನಗೆ ಕಾಣಿಸದೇ ಇರುವ ವಿದ್ಯೆ ಬೇರೇನನ್ನು ತಾನೇ ತೋರಿಸಿಕೊಟ್ಟಿತು. ಆದರೆ ನಮ್ಮ ದುರದೃಷ್ಟಕ್ಕೆ ಶಿಕ್ಷಣ ತಜ್ಞರೆನಿಸಿಕೊಂಡ ನಮ್ಮ ವಿದ್ಯಾವಂತ ಜನರು ನಮ್ಮ ಹಿತವನ್ನು ಕಾಪಾಡುವುದಾಗಿ, ನಮಗೆ ಸೇವೆ ಸಲ್ಲಿಸುವುದಾಗಿ ಹೇಳಿಕೊಳ್ಳುತ್ತಲೇ ತಮಗೆ ಎಷ್ಟು ಬೇಕೋ ಅಷ್ಟು ತೊಂದರೆ ಉಂಟು ಮಾಡುತ್ತಿದ್ದಾರೆ. ಇದು ತುಂಬ ವಿಚಿತ್ರವಾದ ಸಂಗತಿ. ವಿದ್ಯಾವಂತರು ತಮಗೆ ಯಾರು ನೆರವಾದರೋ ಅವರಿಗೆ ಸೇವೆ ಸಲ್ಲಿಸಬೇಕು ಮಾತ್ರವಲ್ಲದೆ ತಮಗೆ ಕೇಡು ಬಗೆದವರಿಗೂ ಸೇವೆ ಮಾಡಬೇಕು. ಈ ಮನೋಧರ್ಮವು ಸೇವೆಯನ್ನು ಇಮ್ಮಡಿ ಪವಿತ್ರ ತರವಾಗಿ ಮಾಡುತ್ತದೆ. ನಮ್ಮನ್ನು ಸೇವಿಸುವವರನ್ನು ನಾವು ಸೇವಿಸುವುದು ಸಹಜವಾದ ಪ್ರತಿಕ್ರಿಯೆ. ಆದರೆ ನಮಗೆ ಕೆಡುಕು ಮಾಡಿದವರಿಗೂ ಸೇವೆ ಸಲ್ಲಿಸುವುದು ಈಗ ಹೆಚ್ಚಿನ ಗುಣ. ಏಕೆಂದರೆ ಈ ಕಾರ್ಯಕ್ಕೆ ತನ್ನ ಅತ್ಯುತ್ತಮ ಹಿತ ಯಾವುದು ಎಂಬ ಬಗೆಗೆ ಆಳವಾಗಿ ತಿಳಿದಿರಬೇಕಾಗುತ್ತದೆ. ಸದಾ ಜಾಗೃತವಾದ ಕಾಲ, ದೇಶ, ಪರಿಸ್ಥಿತಿಗಳ ತಿಳಿವು ಅವಶ್ಯಕವಾಗುತ್ತದೆ. ವಿದ್ಯಾಭ್ಯಾಸವು ಈ ಗುಣಗಳನ್ನು ನೀಡಬೇಕು, ಬೆಳೆಸಬೇಕು.
ಅಸಂಸ್ಕೃತ ಜನರೊಂದಿಗೆ ವ್ಯವಹರಿಸುವಾಗ ಬಹಳ ಜಾಗರೂಕತೆಯಿಂದಿರಬೇಕು. ಹಾಗೆಯೇ ತಮಗೆ ಮಾಡಿದ ಒಳಿತನ್ನು ಮರೆತು ಬಿಡುವ ಕೃತಘ್ನ ಜನರೊಂದಿಗೆ ವ್ಯವಹರಿಸುವಾಗಲೂ ಅಷ್ಟೇ. ತಪ್ಪು ಮಾಡುವವರನ್ನು ಶಿಕ್ಷಿಸಲು ಸರಕಾರಕ್ಕೆ ಕಾನೂನು ಎಂಬ ಸಾಧನ ಇದೆ. ವಿದ್ಯಾವಂತ ವ್ಯಕ್ತಿಯಾಗಲಿ ವಿದ್ಯಾರ್ಥಿಯಾಗಲಿ ಕಾನೂನನ್ನು ತಿರಸ್ಕರಿಸಬಾರದು. ಸಹಜವಾದ ಅನಾಸಕ್ತಿ ಗುಣವನ್ನು ತೋರಿಸಿ ಇತರರಿಗೆ ಸಹಾಯ ಮಾಡುವ ಪ್ರವೃತ್ತಿಯನ್ನು ಆಚರಣೆಯಲ್ಲಿ ಪ್ರಕಟಿಸಬೇಕು. ಮಾತೃಭೂಮಿಯ ರಕ್ಷಣೆ ಒಂದು ಉದಾತ್ತವಾದ ಕರ್ತವ್ಯ. ಅದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಪ್ರಥಮ ಕರ್ತವ್ಯ. ತನ್ನ ಕರ್ತವ್ಯ ಏನು, ಸಂದರ್ಭ ಒದಗಿದಾಗ ತಾನು ತಕ್ಷಣವೇ ವಹಿಸಬೇಕಾದ ಪಾತ್ರ ಯಾವ ತೆರನಾದದ್ದು ಎಂಬುದನ್ನು ಕಂಡುಕೊಂಡು ನೆರವೇರಿಸಲು ಅಸಮರ್ಥನಾದರೆ ಅಂತಹ ವ್ಯಕ್ತಿಯು ವಿದ್ಯಾವಂತ ಎಂದು ಹೇಳಿಕೊಳ್ಳಲು ಅರ್ಹನಾಗುವುದಿಲ್ಲ. ವಿದ್ಯಾವಂತನೂ ವಿದ್ಯಾರ್ಥಿಯು ಸರಳತೆಯನ್ನು ಅಭ್ಯಾಸ ಮಾಡಬೇಕು, ಒಣ ಜಂಭವನ್ನು ಬಿಡಬೇಕು. ಗರ್ವದ ಚಟ ಹತ್ತಿದರೆ ಅವರು ತಮ್ಮ ನಿಜ ಸ್ವಭಾವವನ್ನು ಅಥವಾ ವ್ಯಕ್ತಿ ವಿಶಿಷ್ಟತೆಯನ್ನು ಕಳೆದುಕೊಳ್ಳುತ್ತಾರೆ. ವಿದ್ಯಾರ್ಥಿಗಳು ಇದನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಒಬ್ಬ ವ್ಯಕ್ತಿಯು ಎಲ್ಲ ವಿಜ್ಞಾನ ಶಾಖೆಗಳಲ್ಲಿ ತಜ್ಞನಾಗಿರಬಹುದು, ಬಹುದೊಡ್ಡ ಬುದ್ಧಿಜೀವಿಯಾಗಿ ಪ್ರಖ್ಯಾತನಾಗಿರಬಹುದು. ಇತರರೊಂದಿಗೆ ವಿನಯದಿಂದ ಸಂಯಮದಿಂದ ವರ್ತಿಸಲು ಕಲಿತಿರದಿದ್ದರೆ ಅವನನ್ನು ತಜ್ಞನೆಂದಾಗಲಿ ವಿದ್ವಾಂಸನೆಂದಾಗಲಿ ಪರಿಗಣಿಸಲಾಗುವುದಿಲ್ಲ. ಅಂತಹ ವ್ಯಕ್ತಿಗಳನ್ನು ಸಮಾಜವು ಗೌರವಿಸುವುದಿಲ್ಲ. ಎಲ್ಲೋ ಸ್ವಲ್ಪ ಕಾಲ ಅವರಿಗೆ ಮರ್ಯಾದೆ ದೊರಕಬಹುದು, ಆದರೆ ಬಹುಬೇಗ ಅದು ಕಣ್ಮರೆಯಾಗುತ್ತದೆ. ಅಂತಹ ಗೌರವವು ವ್ಯಕ್ತಿಯು ಹೇಳಿಕೊಳ್ಳುವಂಥದ್ದಾಗಿರುವುದಿಲ್ಲ. ಅಕೃತಕತೆ ಮತ್ತು ಸರಳತೆಗಳು ಮಾತ್ರವೇ ಗೌರವವನ್ನು ತರುತ್ತವೆ, ದೊರೆತ ಗೌರವವನ್ನು ಸವಿಯುವಂತೆ ಮಾಡುತ್ತವೆ. ವಿದ್ವತ್ತನ್ನು ಹುಚ್ಚಾಪಟ್ಟೆ ಪ್ರದರ್ಶಿಸುವುದರಿಂದ ತಾತ್ಕಾಲಿಕ ಕೀರ್ತಿ ಸ್ಫುರಣಗಳು ಅಪಹಾಸ್ಯವೂ ಒದಗುತ್ತವೆ. ಗರ್ವವನ್ನು ತೊರೆದಾಗ ಮಾತ್ರವೇ ವ್ಯಕ್ತಿಯು ಜನರಿಂದ ಶಾಶ್ವತವಾಗಿ ಗೌರವವನ್ನು ಪಡೆಯಲು ಸಾಧ್ಯ. ನಿಜವಾದ ವಿದ್ಯಾಭ್ಯಾಸವು ತ್ಯಾಗದ ಮನೋಭಾವವನ್ನು, ಗರ್ವದ ಬಗೆಗೆ ಹೇಸಿಕೆಯನ್ನು, ಇತರರಿಗೆ ಸೇವೆ ಸಲ್ಲಿಸಲು ಕಾತರವನ್ನೂ ಒದಗಿಸುತ್ತದೆ. ಕೆಲವು ವ್ಯಕ್ತಿಗಳಿಗೆ ಅಲ್ಪಜ್ಞಾನವು ದೊರೆತಷ್ಟರಿಂದಲೇ ತಲೆ ತಿರುಗಿ ಹೋಗುತ್ತದೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ತಾವು ಪರಿಣತರು ಎಂದು ನಟಿಸುತ್ತಾ ಇಡೀ ದಿನ ತಮ್ಮ ಸಾಧನೆಯನ್ನು ಕುರಿತು ಕೊಚ್ಚಿಕೊಳ್ಳುವುದರಲ್ಲೇ ಕಳೆಯುತ್ತಾರೆ. ತಮಗೆ ಜಗತ್ತಿನ ಪ್ರತಿಯೊಂದು ವಿಷಯವೂ ಗೊತ್ತು ಎಂದು ನಟಿಸುತ್ತಾರೆ. ಊಟವನ್ನು ಬಡಿಸಿರುವ ಎಲೆಯು ನೆಲದ ಮೇಲೆ ಸ್ಥಿರವಾಗಿರುತ್ತದೆ, ಏನೂ ಬಡಿಸಿಲ್ಲದ ಎಲೆಯು ಗಾಳಿ ಬೀಸಿದಂತೆ ಹಾರಾಡುತ್ತದೆ ಎಂದು ಒಂದು ಗಾದೆಯಿದೆ. ನಿಜವಾಗಿ ಪಾಂಡಿತ್ಯವನ್ನು, ಅನೇಕ ಕುಶಲ ಕಲೆಗಳನ್ನು ತಿಳಿದುಕೊಂಡವನು ನಿಗರ್ವಿಯಾಗಿ ಜೀವನ ನಡೆಸುತ್ತಾನೆ. ಅಸಲಿ ಶಿಕ್ಷಣವನ್ನು ಪಡೆಯದವನು, ಅದು ಕೊಡಬಹುದಾದ ಬಲವಿಲ್ಲದವನು ಅರ್ಥರಹಿತ ಆಡಂಬರದಲ್ಲಿ, ಗರ್ವದಲ್ಲಿ ಬದುಕು ನಿರ್ವಹಿಸುತ್ತಾನೆ. ತನ್ನ ದೋಷ ದೌರ್ಬಲ್ಯಗಳು ಇತರರಿಗೆ ಗೋಚರಿಸದಿರಲಿ ಎಂದು ಮುಚ್ಚಿಡಲು ಅವನು ಬಹಳ ಕಷ್ಟಪಡುತ್ತಾನೆ. ಆದರೇನು, ಕೊನೆಗೆ ಅವನ ಹೋರಾಟ ಫಲಕಾರಿಯಾಗುವುದಿಲ್ಲ. ಅವನಿಗೆ ಎರಡು ಬಗೆಯ ಹಾನಿಯುಂಟಾಗುತ್ತದೆ. ಅವನಿಗೂ ಆನಂದಾನುಭವವಾಗುವುದಿಲ್ಲ, ಅವನು ಇತರರಿಗೆ ಆನಂದವನ್ನು ಒದಗಿಸುವುದೂ ಇಲ್ಲ. ಅವನು ಅಪಹಾಸ್ಯ, ಅವಹೇಳನೆಗಳಿಗೆ ಗುರಿಯಾಗುತ್ತಾನೆ. ಆದ್ದರಿಂದ ಗರ್ವದ ಆಸೆಯು ಮನಸ್ಸನ್ನು ಪ್ರವೇಶಿಸಲು ಬಿಡಬೇಡಿ. ಅಹಂಕಾರವು ನಿಮ್ಮ ಸಮೀಪಕ್ಕೆ ಬರಲು ಬಿಡಬೇಡಿ. ವಿನೀತರಾಗಿರಿ, ಉನ್ನತ ಆದರ್ಶಗಳಿಗೆ ಬದ್ಧರಾಗಿರಿ. ಆಗ ಮಾತ್ರವೇ ನೀವು ಜಗತ್ತಿನ ಶಾಂತಿ ಸಮೃದ್ಧಿಗಳಿಗೆ ಕಾರಣರಾಗುವಿರಿ. ಶ್ರೇಯಸ್ಥೇ ವಿಶ್ವಶ್ರೇಯಃ. ವ್ಯಕ್ತಿಯು ಒಳ್ಳೆಯವನಾದಾಗ ಜಗತ್ತೂ ಒಳ್ಳೆಯದಾಗುತ್ತದೆ. ನಿಜವಾದ ವಿದ್ಯಾರ್ಥಿಯಾಗಲು ಆಸಕ್ತನಾಗಿರುವವನು ತನ್ನೆದುರಿಗೆ ವಿಶ್ವಶಾಂತಿ ಮತ್ತು ಸಮೃದ್ಧಿಗಳ ಆದರ್ಶವನ್ನು ಇಟ್ಟುಕೊಳ್ಳಬೇಕು. ಅವನು ನಿಗರ್ವಿಯಾಗಿರಬೇಕು. ಇತರರಿಗೆ ಸೇವೆ ಸಲ್ಲಿಸುತ್ತೇನೆ ಎಂಬ ವ್ರತವನ್ನು ಧರಿಸಬೇಕು. ಇದೇ ನಿಜವಾದ ಶಿಕ್ಷಣದ ಅಥವಾ ವಿದ್ಯೆಯ ತಿರುಳು. ಜೈ ಸಾಯಿರಾಮ್.